ಹಲೋ ಮಮ್ಮಿ. ಹಾಂ ಹಾಂ ಓಕೆ. ಗ್ಯಾಸ್ ಏಜೆನ್ಸಿಗೆ ಫೋನ್ ಮಾಡಿ ಗ್ಯಾಸ್ ಖಾಲಿ ಆಗಿದೆ ಅಂತ ಹೇಳಬೇಕು ಅಷ್ಟೇ ತಾನೇ? ಓಕೆ ಮಮ್ಮಿ, ಮಾಡ್ತೀನಿ. ಬಾಯ್. ಹಲೋ, ಗ್ಯಾಸ್ ಏಜೆನ್ಸಿನಾ? ಹಾಂ, ನಮ್ಮ ಮನೆಯಲ್ಲಿ ಗ್ಯಾಸ್ ಖಾಲಿ ಆಗಿದೆ. ಇಲ್ಲ ಇಲ್ಲ ಇಲ್ಲ, ನಮ್ಮಮ್ಮ ನಿಮಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಕ್ಕೆ ಹೇಳಿದ್ರು, ಅದಕ್ಕೆ ಕಾಲ್ ಮಾಡಿದೆ. ಥ್ಯಾಂಕ್ ಯು. ಆ್ಯಕ್ಚುಲಿ ನಾನು 10th ಸ್ಟ್ಯಾಂಡರ್ಡ್ಲಿ ಓದ್ತಿರ್ಬೇಕಾದ್ರೆ ನಮ್ಮ ಡ್ಯಾಡಿ ಹೇಳಿದ್ರು, ಇದೊಂದು ವರ್ಷ ಕಷ್ಟಪಟ್ಟು ಓದಿದ್ರೆ ಲೈಫ್ ಲಾಂಗ್ ಆರಾಮಾಗಿರ್ಬೋದು ಅಂತ. ಯು ನೋ ವಾಟ್? ಐ ಡೋಂಟ್ ನೋ. ಅಪ್ಪನ ಮಾತನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಸ್ಟೇಟ್ಗೆ ಟಾಪರ್ ಅಣ್ಣವರು. ಕಂಗ್ರಾಟ್ಸ್ ಹೇಳಲ್ವಾ? ಕಂಗ್ರಾಟ್ಸ್. ಅಯ್ಯೋ ನಿನ್ನ ಲೇ, ರಿಸಲ್ಟ್ ಬಂದೆ 7 ವರ್ಷ ಆಯ್ತು, ನಿನ್ ಮುಖಕ್ಕೆ ಕಂಗ್ರಾಟ್ಸ್ ಬರಕ್ಕೆ ಹೇಳು. ನಿಶ್ಚಿತ್ ಅವ್ರೆ, ಕ್ರಿಕೆಟ್ ಆಡೋಣ ಬಾ ಅಂತ ಕರೆದ್ರೆ ಸ್ಕೋರ್ ಮಾಡ್ಬೇಕಾಗಿರೋದು ಗ್ರೌಂಡಲ್ಲೆಲ್ಲ ಮಾರ್ಕ್ಸ್ ಕಾರ್ಡಲ್ಲಿ ಅಂತ ಪಂಚಿಂಗ್ ಡೈಲಾಗ್ ಹೊಡಿತಾನೆ ನನ್ನ ಮಗ. ನೀವ್ ಹೇಳಿ ರಾಮು ಅವ್ರೆ. ಆಮೇಲೆ ಸೆಕೆಂಡ್ PU ಅಲ್ಲಿ ಸೈನ್ಸ್ ತಗೊಂಡೆ. ಡ್ಯಾಡಿ ಹೇಳಿದ್ರು, ಇನ್ನೆರಡು ವರ್ಷ ಕಷ್ಟಪಟ್ಟರೆ ಲೈಫ್ ಲಾಂಗ್ ಆರಾಮಾಗಿರ್ಬೋದು ಅಂತ. ಯು ನೋ ವಾಟ್? ಮತ್ತೆ ಟಾಪರ್ ಆದ್ರ? ಟಾಪರ್ ಅಲ್ಲ ನಿಶ್ಚಿತ್ ಅವ್ರೆ, ರೆಕಾರ್ಡ್ ಬ್ರೇಕ್. ಇಲ್ಲಿವರೆಗೂ ಸ್ಕೋರ್ ಮಾಡದಷ್ಟು PUCಲಿ ಯಾರು ಮಾಡಿಲ್ಲ. ಮತ್ತೆ ಕಂಗ್ರಾಟ್ಸ್ ಹೇಳಲ್ವಾ? ಕೀಪ್ ಇಟ್ ಅಪ್. ಕಂಗ್ರಾಟ್ಸ್. ಏನ್ ಕಂಗ್ರಾಟ್ಸೋ ಏನೋ ನಿಶ್ಚಿತ್ ಅವ್ರೆ. SLC PUC ಬಿಡಿ, ಇಂಜಿನಿಯರಿಂಗ್ ಅಲ್ಲೂ ಈ ನನ್ನ ಮಗನ ನನ್ನ ಕ್ಲಾಸ್ಮೇಟ್. ಬ್ರಾಂಚ್ ಯಾವ್ದು ಗೊತ್ತಾ? ರಾಯಲ್ ಮೆಕ್ಕು. ಇವನ್ ಮೊದಲೇ ಫಸ್ಟ್ ರ್ಯಾಂಕು. ಫಸ್ಟ್ ಬೆಂಚಲ್ಲಿ ಯಾರು ಕೂತಿಲ್ಲ ಅಂದ್ರೂ ಹೋಗಿ ಫಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಪಾಠ ಕೇಳ್ತಿದ್ದ. ನಾವು ಬಿಯರ್ಡ್ ಬಿಟ್ಕೊಂಡು ಕ್ಲಾಸಿಗೆ ಬಂಕ್ ಹಾಕಿ ಕ್ಯಾಂಪಸ್ ಪೂರ್ತಿ ಹವಾ ಮೇಂಟೈನ್ ಮಾಡ್ತಿದ್ರೆ ಇವನ್ ಫಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಪಾಠ ಕೇಳ್ತಿದ್ದ. ಓಹ್, ಹಾಗಾದ್ರೆ ನೀವು ಮತ್ತೆ ಟಾಪರ್ ಆದ್ರಿ ಇಲ್ಲಿ? ಇಲ್ಲ ನಿಶ್ಚಿತ್ ಅವ್ರೆ, ಲೈಫಲ್ಲಿ ನನಗೆ ಫಸ್ಟ್ ಟೈಮ್ ತುಂಬಾ ಖುಷಿಯಾಗಿದ್ದು ಅಂದ್ರೆ ಇಂಜಿನಿಯರಿಂಗ್ ಲೈಫಲ್ಲಿ. ಸೆಕೆಂಡ್ ಟಾಪರ್ ಇವನು. ಯಾಕೆ ಅಂತ ಕೇಳಿ. ಏಕೆ? ಔಟ್ ಆಫ್ ಸಿಲೆಬಸ್ ಕ್ವೆಶ್ಚನ್ ಕೇಳಿದ್ರು. ಏನೇ ಆದ್ರು ಸರ್, 100% ವಿದ್ಯೆ ಇದ್ರು ನಮ್ ಫಸ್ಟ್ ರ್ಯಾಂಕ್ ರಾಮು ತರ ಬುದ್ಧಿ ಇಲ್ಲ ಅಂದ್ರೆ ಬಹಳ ಕಷ್ಟ ಸರ್. ಏನೂ ಇಲ್ಲ, ನಂಗೂ ಬುದ್ಧಿ ಇದೆ. ಓ, ಭ್ರಮೆ. ಸರ್, ಈ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೇಗೆ ಹೋಗ್ಬೇಕು? ಆಂಜನೇಯ ಸ್ವಾಮಿ ಟೆಂಪಲ್ ನಡ್ಕೊಂಡು ಹೋಗ್ಬೋದು, ಬಸ್ಸಲ್ಲಿ ಹೋಗ್ಬೋದು, ಹಾಗೆ ಆಟೋಲ್ಲೂ ಹೋಗ್ಬೋದು. ಆದ್ರೆ ಟೆಂಪಲ್ ಒಳಗಡೆ ಚಪ್ಪಲ್ ಬಿಚ್ಚಿ ಹೋಗ್ಬೇಕು, ಆಯ್ತಾ? ಓಕೆನಾ? ಸ್ಟ್ರೈಟ್ ಹೋಗಿ ಸೆಕೆಂಡ್ ಲೆಫ್ಟ್ ತಗೊಳ್ಳಿ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಿಶ್ಚಿತ್ ಅವ್ರೆ, ನಮ್ಮ ರಾಮುಗೆ 100% ವಿದ್ಯೆ ಇದೆ, ಆದ್ರೆ 0% ಬುದ್ಧಿ ಇರ್ಬೋದು. ಆದ್ರೆ ನಮ್ಮ ಕಾಲೇಜ್ ಡೇಸಲ್ಲಿ ಒಳ್ಳೆ ಮೆಮೊರೀಸ್ನ ಕೊಟ್ಟ. ವಿ ಮಿಸ್ ದೋಸ್ ಡೇಸ್. ವಿ ಮಿಸ್ ಅವರ್ ಫ್ರೆಂಡ್ಸ್. ಲೈಫಲ್ಲಿ ಪ್ರತಿಯೊಬ್ಬರು ಕೂಡ ಏನೋ ಒಂದು ಮಿಸ್ ಮಾಡ್ಕೊಂಡಿರ್ತಾರಲ್ವ. ಕೆಲವರು ಕಳೆದ ಕ್ಷಣಗಳನ್ನು, ಇನ್ನು ಕೆಲವರು ಆ ಮಧುರ ಕ್ಷಣಗಳಿಗೆ ಕಾರಣ ಆದವರನ್ನು, ಕೆಲವರು ಕಳ್ಕೊಂಡಿರೋ ಸಂತೋಷ ಹುಡುಕ್ತಾ ಹೋಗ್ತಾರೆ. ನಾನು ಕೂಡ ನನ್ನ ಜೀವನದಲ್ಲಿ ಅಮೂಲ್ಯವಾದದನ್ನು ಕಳ್ಕೊಂಡಿದ್ದೀನಿ. ನನ್ನ ಜೀವನನೇ ಉಡುಗೊರೆಯಾಗಿ ಕೊಟ್ಟ ನನ್ನ ದೇವರು. ನಮ್ಮ ಫಿಲ್ಮ್ ಇಂಡಸ್ಟ್ರಿ ಯಾವುದೇ ಕ್ರಿಯೇಟಿವ್ ವಿಡಿಯೋಗಳಿಗಾಗಿ ಹೈದಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ.